ಎಲ್ಲರಿಗೂ ನಮಸ್ತೆ. ಆರ್ಯನ್ ಮ್ಯಾಜಿಕಲ್ ಹೀಲಿಂಗ್ ಸೆಂಟರ್ ಚಿಕ್ಕಬಳ್ಳಾಪುರ, ಆರ್ಯನ್ ಮ್ಯಾಜಿಕಲ್ ಟೀಚಿಂಗ್ಸ್ ಗ್ರೂಪ್ ಚಿಕ್ಕಬಳ್ಳಾಪುರ ವತಿಯಿಂದ ಮಾಡ್ತಾ ಇದ್ದಂತ ಈ ಒಂದು ಕ್ರಿಸ್ಟಲ್ಸ್ ಗಣಪತಿ ವರ್ಕ್ಶಾಪ್ಗೆ ನಿಮ್ಗೆಲ್ಲರೂ ಕೂಡ ಸ್ವಾಗತ ಬಯಸ್ತಾ ಇವತ್ತಿನ ಕ್ಲಾಸು ಸ್ಟಾರ್ಟ್ ಮಾಡೋಣ. गणेश जी के 12 नामों के श्रवण से को जीवन में कभी किसी चीज का अभाव नहीं रहता और उसके लिए लक्ष्मी माता के द्वार हमेशा खुले रहते। आइए आज हम गणेश जी के 12 नामों का श्रवण करें। जय श्री गणेश। ओम सुमुखाय नमः। ओम एकदंताय नमः। ओम कपिलाय नमः। ओम गजकर्णकाय नमः। ओम लंबोदराय नमः। ओम विकटाय नमः। ओम विघ्ननाशाय नमः। ओम विनायकाय नमः। ओम धूम्रकेतवे नमः। ओम गणाध्यक्षाय नमः। ओम भाग्यचंद्राय नमः। ओम गजाननाय नमः। ಎಲ್ಲರಿಗೂ ಮತ್ತೊಮ್ಮೆ ವೆಲ್ಕಮ್ ಮಾಡ್ತಾ ಇವತ್ತಿನ ಕ್ಲಾಸು ಸ್ಟಾರ್ಟ್ ಮಾಡೋಣ. ನೋಡಿ, ಇವತ್ತು ಮಾಡ್ತಾ ಇರುವಂತದ್ದು ಕ್ರಿಸ್ಟಲ್ಸ್ ಗಣಪತಿ ವರ್ಕ್ಶಾಪ್. ಇದು ಬೇಸಿಕ್ ಕ್ರಿಸ್ಟಲ್ಸ್ ಯಾವ ರೀತಿ ವರ್ಕ್ ಆಗುತ್ತೆ, ಒಂದು ಕ್ರಿಸ್ಟಲ್ಸ್ ಇಂದ ಮಾಡಿದಂತ ಒಂದು ಗಣಪತಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಕೊಡೋದಕ್ಕೋಸ್ಕರ ಈ ಕ್ಲಾಸು ಮಾಡ್ತಾ ಇರೋಂಥದ್ದು. ನಮ್ಗೆಲ್ಲ ಗೊತ್ತಿರೋಂಗೆ ವಿ ಆರ್ ಯೂಸಿಂಗ್ ಮೋರ್ ಅಂಡ್ ಮೋರ್ ಕ್ರಿಸ್ಟಲ್ಸ್. ಪ್ರೆಸೆಂಟ್ಲಿ ಏನು ನಮ್ಮ ಒಂದು ಅಕಲ್ಟ್ ಅಕಲ್ಟ್ ಸೈನ್ಸ್ ಅಲ್ಲಿ ನಾವು ಯಾವುದೇ ಒಂದು ಪರಿಹಾರಕ್ಕೆ ಹೋದಾಗ ಜಾಸ್ತಿ ರೆಕಮೆಂಡ್ ಮಾಡೋದು ಏನು, ದಟ್ ಈಸ್ ಕ್ರಿಸ್ಟಲ್ಸ್. ಅಂದ್ರೆ ಈ ಒಂದು ಜೆಮ್ ಸ್ಟೋನ್ಸ್ ನ ಏನು ತುಂಬಾ ಕಡೆ ಏನು ರೆಕಮೆಂಡ್ ಮಾಡ್ತಾರೆ. ಜೆಮ್ ಸ್ಟೋನ್ಸ್ ಮತ್ತೆ ಏನು ಕ್ರಿಸ್ಟಲ್ಸ್ ಮತ್ತೆ ಕ್ರಿಸ್ಟಲ್ಸ್ ಇಂದ ಮಾಡಿದ್ದಂತ ಒಂದು ಕೆಲವೊಂದು ಆರ್ಟಿಕಲ್ಸ್ ಏನಿದೆ, ಕೆಲವೊಂದು ನಾವೇನ್ ಕರ್ತೀವಿ ಒಂದು ಇನ್ಸ್ಟ್ರೂಮೆಂಟ್ಸ್ ಏನಿದೆ, ಅದು ತುಂಬಾ ಎನರ್ಜೆಟಿಕ್ ಆಗಿ ಈಗ ಪ್ರೆಸೆಂಟ್ಲಿ ಏನು ಕೆಲಸ ಮಾಡುತ್ತೆ. ಅವೆಲ್ಲನೂ ಕೂಡ ಏನು, ದಟ್ ಈಸ್ ಅದರದೇ ಆದಂತ ಒಂದು ಮಹತ್ವ ಹೊಂದಿದೆ. ಈ ಒಂದು ಕ್ರಿಸ್ಟಲ್ಸ್ ಇಂದ ಮಾಡಿದಂತ ಒಂದು ಇನ್ಸ್ಟ್ರೂಮೆಂಟ್ಸ್ ಏನಿದೆ ಅಥವಾ ಕ್ರಿಸ್ಟಲ್ಸ್ ಇಂದ ಮಾಡಿದಂತ ಒಂದು ಆರ್ಟಿಕಲ್ಸ್ ಏನಿದೆ, ಅದು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಪರ್ಪಸ್ ಅಲ್ಲಿ ಅದು ಕೆಲಸ ಮಾಡುತ್ತೆ. ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಕೊಡೋದಾದ್ರೆ, ಫಾರ್ ಎಕ್ಸಾಂಪಲ್
ನೋಡಿ, ಇದು ಅಮೆಥಿಸ್ಟ್ ಇಂದ ಏನು ಮಾಡಿದಂತ ಒಂದು ಗಣೇಶ. ಅಮೆಥಿಸ್ಟ್ ಇಂದ ಮಾಡಿದಂತ ಒಂದು ಗಣಪತಿ, ಅಮೆಥಿಸ್ಟ್ ಇಂದ ಮಾಡಿದಂತ ಒಂದು ಗಣಪತಿ ಏನಿದೆ, ಅಮೆಥಿಸ್ಟ್ ಇಂದ ಮಾಡಿದಂತ ಒಂದು ಗಣಪತಿ ತುಂಬಾ ಏನೋ ದಟ್ ಈಸ್ ಪರ್ಪಸ್ಗೆ ನಮ್ಗೆ ಯೂಸ್ ಆಗುತ್ತೆ. ಅಂದ್ರೆ ಅಮೆಥಿಸ್ಟ್ ನ ನಾವು ತುಂಬಾ ಕಡೆ ಏನೋ ದಟ್ ಈಸ್ ಎಲ್ಲ ಕಡೆನೂ ಕೂಡ ರೆಕಮೆಂಡ್ ಮಾಡ್ತಾರೆ. ಅಮೆಥಿಸ್ಟ್ ಯೂಸ್ ಮಾಡ್ಕೊಂಡಿದ್ರೆ ಸುಮಾರು ಬೆನಿಫಿಟ್ ಸಿಗುತ್ತೆ, ಸುಮಾರು ರೀತಿಯಲ್ಲಿ ಇದು ಕೆಲಸ ಮಾಡುತ್ತೆ ಅಂತ. ಅಮೆಥಿಸ್ಟ್ ಇಂದ ಮಾಡಿದಂತ ಒಂದು ಗಣಪತಿ ಏನಿದೆ, ಆ ಒಂದು ಗಣಪತಿ ಯಾವ ಪರ್ಪಸ್ಗೆ ಯೂಸ್ ಆಗುತ್ತೆ ಅಂತ ನೋಡಿದಾಗ, ಫಸ್ಟ್ ಇಲ್ಲಿ ನೋಡಿ, ದಟ್ ಈಸ್ ಇದು ಅಮೆಥಿಸ್ಟ್ ಇಂದ ಮಾಡಿದಂತ ಒಂದು ಗಣಪತಿ ಕ್ಲಾಮ್ ಮೈಂಡ್ ಮತ್ತೆ ರಿಸೀವ್ಸ್ ರಿಲೀವ್ಸ್ ಫ್ರಮ್ ದ ಸ್ಟ್ರೆಸ್ ಮತ್ತೆ ಇನ್ಸ್ಟಾಮಿಯ ಮುಖಾಂತರ ಏನು ದಟ್ ಈಸ್ ಅದು ಎಲ್ಲಾನು ಕೂಡ ಒಂದು ಸ್ಟ್ರೆಸ್ ಏನ್ ಮೈಂಡ್ ಇದೆ, ಆ ಸ್ಟ್ರೆಸ್ ನ ಎಲ್ಲಾನು ಕೂಡ ಏನು ದಟ್ ಈಸ್ ನಮ್ಮ ಬಾಡಿಯಲ್ಲಿ ಅದನ್ನ ರಿಲೀಸ್ ಮಾಡೋದಕ್ಕೆ ಈ ಒಂದು ಅಮೆಥಿಸ್ಟ್ ಏನು ದಟ್ ಈಸ್ ತುಂಬಾ ಕೆಲಸ ಮಾಡುತ್ತೆ. ಅದೇ ಒಂದು ಇದು ಈ ಒಂದು ಅಮೆಥಿಸ್ಟ್ ಗಣೇಶ ಕೂಡ ಏನು ದಟ್ ಈಸ್ ಮಾಡುತ್ತೆ. ಬಟ್ ಅದರಲ್ಲಿ ನೆಗೆಟಿವ್ ಫ್ಯಾಕ್ಟರ್ಸ್ ಏನಿರುತ್ತೆ ಅದನ್ನು ಕೂಡ ನಾವು ತಿಳ್ಕೋಬೇಕು. ಅದು ಯಾವ ರೀತಿ ನಾವು ಪ್ಲೇಸ್ಮೆಂಟ್ ಮಾಡಿದಾಗ ಅದು ನಮ್ಗೆ ಬೆನಿಫಿಟ್ ಆಗುತ್ತೆ ಅಂತ ಬಂದಾಗ, ಆ ಪ್ಲೇಸ್ಮೆಂಟ್ ಬಗ್ಗೆನೂ ಕೂಡ ನಮ್ಗೆ ಈ ಒಂದು ಇದರಲ್ಲಿ ನಿಮ್ಗೆ ತಿಳಿಸ್ಕೊಡ್ಲಾಗುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್ ಪ್ಲೇಸ್ಮೆಂಟ್ ಬಗ್ಗೆ ಬಂದಾಗ, ಇದನ್ನ ಏನು ದಟ್ ಈಸ್ ಏನು ದಟ್ ಈಸ್ ಇದರ ಒಂದು ಕಾನ್ಸ್ ಅಂತ ಬಂದಾಗ ಏನು, ನಾಟ್ ಐಡಿಯಲ್ ಫಾರ್ ದೋಸ್ ಹೂ ಸೀಕ್ಸ್ ದ ಅಂಡ್ ಕ್ವಿಕ್ ವೆಲ್ತ್. ಅಂದ್ರೆ ಇಮಿಡಿಯೇಟ್ಲಿ ನಮ್ಗೆ ಮ್ಯೂಟ್ ಮಾಡ್ಕೊಡಿ. ಹರಿಪ್ರಸಾದ್ ಜೊತೆ ಶರ್ಮಿಳಾ ನೋಡಿ, ಅಮೆಥಿಸ್ಟ್ ಏನು ದಟ್ ಈಸ್ ಏನಿದೆ, ಇದು ಇಮಿಡಿಯೇಟ್ಲಿ ನಮ್ಗೆ ಕ್ವಿಕ್ ಏನು ದಟ್ ಈಸ್ ಬೆನಿಫಿಟ್ ಬರಬೇಕು, ಕ್ವಿಕ್ ಇದರ ರಿಸಲ್ಟ್ಸ್ ಬರಬೇಕು ಅನ್ನೋರಿಗೆ ಇದು ಯಾವುದೇ ರೀತಿಯಲ್ಲೂ ಕೂಡ ಕೆಲಸ ಮಾಡಲ್ಲ. ಅಂದ್ರೆ ಅದು ವರ್ಕ್ ಆಗೋದು ಏನು ದಟ್ ಈಸ್ ಇಟ್ ವಿಲ್ ಟೇಕ್ ದ ಟೈಮ್ ಬೌಂಡ್ ಅಲ್ಲಿ ಕೆಲಸ ಮಾಡುವಂತದ್ದು ಯಾವ್ದು ದಟ್ ಈಸ್ ಈ ಒಂದು ಅಮೆಥಿಸ್ಟ್. ಮತ್ತೆ ಇನ್ನೊಂದು ಏನು ಯಾವ ರೀತಿ ಅಂತಂದ್ರೆ, ಇದು ಕಿಚನ್ ಅಲ್ಲಿ ಮತ್ತೆ ಒಂದು ಬಾತ್ರೂಮ್ಸ್ ನಿಯರ್ ಮತ್ತೆ ಆ ಒಂದು ಸರೌಂಡಿಂಗ್ ಪ್ಲೇಸಸ್ ಅಲ್ಲಿ ಇದನ್ನ ಪ್ಲೇಸ್ ಮಾಡೋದನ್ನು ಕೂಡ ಇದು ಕೆಲಸ ಮಾಡಲ್ಲ. ಮತ್ತೆ ಇದು ಮೆಡಿಟೇಷನ್ಗೂ ಕೂಡ ಏನು ದಟ್ ಈಸ್ ಹೆಲ್ಪ್ ಮಾಡುತ್ತೆ. ಒಂದು ಕೆಲವೊಂದು ಅಡಿಕ್ಷನ್ಸ್ ಏನಿದೆ ದಟ್ ಈಸ್ ಅದು ಅಡಿಕ್ಷನ್ಸ್ ಇಂದ ನಾವು ಹೊರಗಡೆ ಬರೋದಕ್ಕೆ ಅದಕ್ಕೂ ಕೂಡ ಏನು ಕೆಲಸ ಮಾಡುತ್ತೆ. ಅಂಡ್ ಸೈಕಿಕ್ ಅಟ್ಯಾಕ್ ಏನಿದೆ, ಆ ಸೈಕಿಕ್ ಅಟ್ಯಾಕ್ ಇಂದನೂ ಕೂಡ ನಾವು ರಿಲೀಫ್ ತಗೊಳೋದಕ್ಕೆ ಇದು ಕೆಲಸ ಮಾಡುತ್ತೆ. ಮತ್ತೆ ಪ್ಲೇಸ್ಮೆಂಟ್ ಅಂತ ಬಂದಾಗ, ಪ್ಲೇಸ್ಮೆಂಟ್ ಇದು ಈ ಒಂದು ಗಣೇಶ ಏನು ದಟ್ ಈಸ್ ನಾರ್ತ್ ಈಸ್ಟ್ ಡೈರೆಕ್ಷನ್ ಅಲ್ಲಿ, ನಾರ್ತ್ ಈಸ್ಟ್ ಡೈರೆಕ್ಷನ್ ಏನಿದೆ ಇದು ಬೆಸ್ಟ್. ಇದರಿಂದ ಏನು ದಟ್ ಈಸ್ ವಿಸ್ಡಮ್ ಅಂಡ್ ಸ್ಪಿರಿಚುಯಾಲಿಟಿ ಇಟ್ ಈಸ್ ಡೆವಲಪ್ಡ್. ಇಫ್ ಯು ಪ್ಲೇಸ್ ದೀಸ್ ಇನ್ ನಾರ್ತ್, ಕೆರಿಯರ್ ಸ್ಟೆಬಿಲಿಟಿ ಅಂಡ್ ಇಂಟೆಲೆಕ್ಟ್ ಡಿವೈನ್ ಏನು ಬ್ಲೆಸ್ಸಿಂಗ್ಸ್ ಏನು ಬರುತ್ತೆ. ಈಸ್ಟ್ ಅಲ್ಲಿ ಬಂದಾಗ ನಾಲೆಜ್ ಎಜುಕೇಶನ್ ಸಕ್ಸಸ್ ಇರುತ್ತೆ. ವೆಸ್ಟ್ ಅಲ್ಲಿ ಪ್ಲೇಸ್ ಮಾಡಿದಾಗ ಇನ್ನರ್ ಪೀಸ್ ಬರುತ್ತೆ. ಸೌತ್ ಅಲ್ಲಿ ಪ್ಲೇಸ್ ಮಾಡಿದಾಗ ಪ್ರೊಟೆಕ್ಷನ್ ಫ್ರಮ್ ಜೆಲಸಿ, ಸೈಕಿಕ್ ಅಟ್ಯಾಕ್, ಇದರಿಂದ ಎಲ್ಲಾನು ಕೂಡ ಬೆನಿಫಿಟ್ ಬರುತ್ತೆ. ಬೆಡ್ರೂಮ್ ಅಲ್ಲಿ ಏನೋ ದಟ್ ಈಸ್ ಕೊಂಡೋದ್ರಿಂದ ಕೆಲವೊಂದು ಸ್ಲೀಪ್ ಡಿಸಾರ್ಡರ್ಸ್ ಏನಿದೆ ಅದೆಲ್ಲಾನು ಕೂಡ ಏನು ದಟ್ ಈಸ್ ಇಶ್ಯೂಸ್ ಎಲ್ಲಾನು ಕೂಡ ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇದು ಏನು ದಟ್ ಈಸ್ ಒಂದು ಏನು ದಟ್ ಈಸ್ ಅಮೆಥಿಸ್ಟ್ ಏನು ದಟ್ ಈಸ್ ಗಣಪತಿ ಅಂತ ನಮ್ಗೆ ಸಿಗುವಂತ ಒಂದು ಬೆನಿಫಿಟ್ ಇದು. ಆಯ್ತಾ? ಅದೇ ರೀತಿ ಅದೇ ರೀತಿ ನೋಡಿ, ಪರ್ಪಸ್ ಏನು ನೋಡಿದಾಗ ವಿದ್ಯಾರ್ಥಿಗಳು ಮತ್ತೆ ಶಿಕ್ಷಕರಿಗೆ ಯಾವ ರೀತಿಯಾದಂತ ಒಂದು ಗಣಪತಿ ಬೇಕಂತಂದ್ರೆ, ಗಣಪತಿ ಏನು ದಟ್ ಈಸ್ ಒಂದು ಟ್ರಂಕ್ ಏನಿದೆ ದಟ್ ಈಸ್ ಅದು
ಎಡಕ್ಕೆ ಇರಬೇಕು. ಮತ್ತೆ ಏನು ದಟ್ ಈಸ್ ಎಜುಕೇಶನ್‌ಗೆ ಉತ್ತಮ ಒಂದು ಕ್ರಿಸ್ಟಲ್ಸ್ ಗಣಪತಿ ಯಾವ್ದನ್ನ ನಾವು ರೆಕಮೆಂಡ್ ಮಾಡ್ತೀವಿ ಅಂತಂದ್ರೆ ಕ್ಲಿಯರ್ ಕ್ವಾರ್ಟ್ಸ್ ಇರೋದು ರೆಕಮೆಂಡ್ ಮಾಡ್ತೀವಿ. ಅಮೆಥಿಸ್ಟ್ ಏನು ರೆಕಮೆಂಡ್ ಮಾಡ್ತೀವಿ. ಮತ್ತೆ ಸಿಟ್ರಿನ್ ಏನು ದಟ್ ಈಸ್ ರೆಕಮೆಂಡ್ ಮಾಡ್ತೀವಿ. ಮತ್ತೆ ವಾಸ್ತು ಪ್ಲೇಸ್‌ಮೆಂಟ್ ಬಂದಾಗ ಇದು ಎಡಭಾಗದಲ್ಲಿ ಏನು ದಟ್ ಈಸ್ ಒಂದು ಟೇಬಲ್ ಏನಿರುತ್ತೆ, ಟೇಬಲ್ ಏನು ದಟ್ ಈಸ್ ಎಡಭಾಗದಲ್ಲಿ ಇಟ್ಕೊಂಡು ಏನು ದಟ್ ಈಸ್ ಯಾರು ಓದ್ಕೊಂತಾ ಇರೋದು ಅವ್ರಿಗೆ ಮುಖ ಮಾಡಿ ಇರೋ ರೀತಿ ಇರಬೇಕು. ದಿಕ್ಕು ಬಂದ್ಬಿಟ್ಟು ಏನು ದಟ್ ಈಸ್ ಪೂರ್ವ ಅಥವಾ ಈಶಾನ್ಯ. ಇದ್ರಲ್ಲಿ ಏನು ದಟ್ ಈಸ್ ಇದು ಬೆಸ್ಟ್ ಆಗಿ ಏನು ಕೆಲಸ ಮಾಡುತ್ತೆ. ಇದು ಬಂದ್ಬಿಟ್ಟು ಏನು ದಟ್ ಈಸ್ ಈ ಒಂದು ಎಜುಕೇಶನ್ ಮತ್ತೆ ಟೀಚಿಂಗ್ ಪರ್ಪಸ್‌ಗೆ ಏನು ದಟ್ ಈಸ್ ಬಂದಾಗ ಈ ರೀತಿಯಾದಂತ ಒಂದು ಗಣೇಶ ಏನು ದಟ್ ಈಸ್ ನಮ್ಗೆ ತುಂಬಾ ಏನು ದಟ್ ಈಸ್ ಸಹಾಯ ಮಾಡುತ್ತೆ. ಅದೇ ರೀತಿ ನೋಡಿ ಇನ್ನು ಅದರ್ ಕ್ರಿಸ್ಟಲ್ಸ್ ಬಗ್ಗೆ ಇನ್ಫಾರ್ಮೇಶನ್ ಬಂದಾಗ ನೋಡಿ ಗಣಪತಿ ಏನು ದಟ್ ಈಸ್ ಡಿಫರೆಂಟ್ ಫಾರಮ್ಸ್ ಅಲ್ಲಿ ಇದೆ. ಅಂದ್ರೆ ಟ್ರಂಕ್ ಮುಖಾಂತರ ಇರ್ಬೋದು, ಮತ್ತೆ ಏನು ದಟ್ ಈಸ್ ಕುಳಿತಿರುವಂತ ಗಣಪತಿ ಇರ್ಬೋದು, ನಿಂತ್ಕೊಂಡಿರುವಂತದ್ದು, ಮತ್ತೆ ಆ ನೃತ್ಯ ಗಣಪತಿ ಅಂತ ಇರ್ಬೋದು, ಅದ್ರ ಜೊತೆಗೆ ಮಲ್ಕೊಂಡಿರುವಂತದ್ದು ಗಣಪತಿ ಇರ್ಬೋದು. ಈ ರೀತಿಯಾಗಿ ಏನು ದಟ್ ಈಸ್ ಇಲ್ಲಿ ನಿಮ್ಗೆ ಹೇಳಿರೋದು ಓನ್ಲಿ ಒಂದು 4 ಏನು ನಿಮ್ಗೆ ತೋರಿಸ್ತಾ ಇರೋದು. ಈ ರೀತಿಯಾಗಿ ಏನು ದಟ್ ಈಸ್ ಡಿಫರೆಂಟ್ ಪೋಸ್ಚರ್ಸ್ ಆಫ್ ಏನು ದಟ್ ಈಸ್ ಗಣಪತಿ ಇದೆ. ಕುಳಿತಿರುವಂತ ಗಣೇಶ ನಾವೇನು ಕರಿತೀವಿ ಅಂತಂದ್ರೆ ಲಾಲಿತಾಸನ ಸುಖಾಸನ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಇದರಿಂದ ಏನು ದಟ್ ಈಸ್ ಇದನ್ನ ನಾವು ಏನು ದಟ್ ಈಸ್ ಪೂಜೆ ಮಾಡೋದ್ರಿಂದ ಶಾಂತಿ ಮತ್ತು ಭೌತಿಕ ಮತ್ತು ಆಧ್ಯಾತ್ಮಿಕ ಜೀವನ ಸಮತೋಲನ ಆಗುತ್ತೆ. ಕುಟುಂಬದಲ್ಲಿ ಸೌಹಾರ್ದತೆ ಬರುತ್ತೆ. ಮತ್ತೆ ಮಾನಸಿಕ ಶಾಂತಿ ಮತ್ತೆ ಸ್ಥಿರತೆಗಳು ಏನು ಬರುತ್ತೆ. ಇದು ಮನೆ ಒಂದು ಅಲಂಕಾರಕ್ಕೆ ಏನು ಅತ್ಯಂತ ಶುಭಕರ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಇದನ್ನ ನಾವೇನು ದಟ್ ಈಸ್ ಪೂಜಾ ಕೋಣೆ ಮತ್ತೆ ಹಾಲ್‌ನಲ್ಲಿ ಪೂರ್ವ ಅಥವಾ ಈಶಾನ್ಯ ದಿಕ್ಕು ಮುಖ ಮಾಡಿ ನಾವು ಏನು ದಟ್ ಈಸ್ ಇಡ್ಬೋದು. ಇದು ಎಲ್ಲಾ ರೀತಿಯಲ್ಲೂ ಕೂಡ ಏನು ದಟ್ ಈಸ್ ಸಮೃದ್ಧಿ ಮತ್ತೆ ಜ್ಞಾನಾಭಿವೃದ್ಧಿ ಎಲ್ಲಾನು ಕೂಡ ಏನು ದಟ್ ಈಸ್ ಕೊಡುತ್ತೆ. ಇದು ನಾವ್ ಹೇಳ್ತಾ ಇರೋದು ಕ್ರಿಸ್ಟಲ್ಸ್ ಬಗ್ಗೆ ಅಲ್ಲ. ಇದು ಬಂದ್ಬಿಟ್ಟು ಏನು ದಟ್ ಈಸ್ ಪೋಸ್ಚರ್ಸ್ ಗಣಪತಿ ಏನು ದಟ್ ಈಸ್ ಡಿಫರೆಂಟ್ ಫಾರಮ್ಸ್ ಆಫ್ ಗಣಪತಿ ಏನಿದೆ ಆ ಫಾರಮ್ಸ್ ಹೇಳ್ತಾ ಇರೋದು. ಮತ್ತೆ ನಿಂತಿರುವ ಗಣೇಶ ಏನಂತ ನೋಡಿದಾಗ ಇದು ಶಕ್ತಿ, ಸ್ಥಿರತೆ ಮತ್ತೆ ಜಾಗೃತಿ ಸಂಕೇತವಾಗಿ ಇದು ಕೆಲಸ ಮಾಡುತ್ತೆ. ಮತ್ತೆ ಒಂದು ಪ್ರೊಟೆಕ್ಷನ್ ರೀತಿಯಲ್ಲೂ ಕೂಡ ಈ ಒಂದು ಗಣಪತಿಯನ್ನು ನಮ್ಗೆ ಕೆಲಸ ಮಾಡುತ್ತೆ. ಇದು ವ್ಯಾಪಾರ ಕೇಂದ್ರದ ಮುಖ್ಯ ಭಾಗದಲ್ಲಿಟ್ಟಾಗ ಉತ್ತರ ದಿಕ್ಕಿಗೆ ಏನು ದಟ್ ಈಸ್ ಮುಖ ಮಾಡಿ ಇಟ್ಟಾಗ ರಕ್ಷಣೆ ಅನ್ನೋದು ಏನು ದಟ್ ಈಸ್ ಸಿಗುತ್ತೆ. ಮತ್ತೆ ಇದು ಐಶ್ವರ್ಯವನ್ನು ಏನು ದಟ್ ಈಸ್ ಆಕರ್ಷಣೆ ಮಾಡುತ್ತೆ. ಆಯ್ತಾ? ಇದು ಏನು ದಟ್ ಈಸ್ ನಾವು ಸ್ಟ್ಯಾಂಡಿಂಗ್ ಗಣಪತಿ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ನೃತ್ಯ ಗಣಪತಿ ಅಥವಾ ನೃತ್ಯ ಮಗ್ನ ಗಣೇಶ ಅಂದ್ರೆ ಡ್ಯಾನ್ಸಿಂಗ್ ಗಣೇಶ ಏನು ಬಂದಾಗ ಈ ಒಂದು ಗಣಪತಿನ ನಾವು ಇದ್ದಾಗ ಅದು ಯಾವ ರೀತಿ ನಮ್ಗೆ ಬೆನಿಫಿಟ್ ಕೊಡುತ್ತಂದ್ರೆ ಇದು ಸಂತೋಷ ಮತ್ತೆ ಶಕ್ತಿ, ಒಂದು ಹಬ್ಬದ ಉತ್ಸಾಹ ಮತ್ತೆ ಸೃಜನಶೀಲತೆ ಇದೆಲ್ಲನೂ ಕೂಡ ಏನು ದಟ್ ಈಸ್ ಕಲೆ, ಕೌಶಲ್ಯ, ಚೈತನ್ಯಕ್ಕೆ ಇದು ಪ್ರೇರಣೆ ಕೊಡುತ್ತೆ. ಇದು ಕಚೇರಿಗಳಲ್ಲಿ ಮತ್ತೆ ಕಲಾ ಕೇಂದ್ರಗಳಲ್ಲಿ ಮತ್ತೆ ಮಕ್ಕಳ ಅಧ್ಯಯನ ಕೊಠಡಿಯಲ್ಲಿ ಇದು ತುಂಬಾ ಏನು ದಟ್ ಈಸ್ ಕೆಲಸ ಮಾಡುತ್ತೆ. ಮತ್ತೆ ಇನ್ನೊಂದು ಏನು ದಟ್ ಈಸ್ ಪೂರ್ವ ದಿಕ್ಕಿಗೆ ಇದನ್ನ ಮುಖ ಮಾಡಿ ಇಟ್ರೆ ತುಂಬಾ ಏನು ದಟ್ ಈಸ್ ಬೆನಿಫಿಟ್ ಇರುತ್ತೆ. ಇದು ಯಶಸ್ಸನ್ನು ಏನು ದಟ್ ಈಸ್ ಆಕರ್ಷಣೆ ಮಾಡುತ್ತೆ. ಮತ್ತೆ ಏನು ದಟ್ ಈಸ್ ಮಲಗಿರುವಂತ ಗಣೇಶ ಬಂದಾಗ ಇದು ಐಶ್ವರ್ಯ, ಸಮೃದ್ಧಿ ಮತ್ತೆ ವಿಶ್ರಾಂತಿ ಸಂಕೇತವಾಗಿ ಏನು ಹೇಳುತ್ತೆ. ಇದು ಮನೆ ಮತ್ತೆ ಕಚೇರಿಗಳಲ್ಲಿ ಇಟ್ಟಾಗ ಎಸ್ಪೆಷಲಿ ಆಗ್ನೇಯ ಕೋಣೆದಲ್ಲಿ ಇಟ್ಟಾಗ ಐಶ್ವರ್ಯ ಏನು ದಟ್ ಈಸ್ ಅನ್ನು ಕೂಡ ಇದು ಡೆವಲಪ್ಮೆಂಟ್ ಏನು ದಟ್ ಈಸ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಇದು ಯಾವ್ದು ದಟ್ ಈಸ್ ಡಿಫರೆಂಟ್ ಫಾರಮ್ಸ್ ಆಫ್ ಏನು ದಟ್ ಈಸ್ ಗಣೇಶ. ಅಂದ್ರೆ ಇಲ್ಲಿ ಕೆಲವೊಂದು ಮಾತ್ರ ನಿಮ್ಗೆ ಹೇಳಿರುವಂತದ್ದು. ಇದೇ ರೀತಿ ಏನು ದಟ್ ಈಸ್ ಅದರ್ ಫಾರಮ್ಸ್ ಆಫ್ ಏನು ದಟ್ ಈಸ್ ಗಣಪತಿ ಬಂದಾಗ ಒಂದೇ ನಿಮಿಷ. ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಹಲೋ.
ನಮಸ್ಕಾರ ಸರ್. ಓಕೆ ಸರ್. ನೋಡಿ, ಬೇರೆ ಬೇರೆ ರೀತಿಯಾದಂತ ಒಂದು ಗಣಪತಿ ಬಂದಾಗ ಫಸ್ಟ್ ನಾವು ನೋಡ್ಬೇಕಾಗಿರೋದು ನೋಡಿ, ದಟ್ ಈಸ್ ಗಣೇಶ ಒಂದು ಆಧ್ಯಾತ್ಮಿಕ ಒಂದು ಅರ್ಥ ಅಂತ ಬಂದಾಗ ನೋಡಿ, ಒಂದು ಗಣಪತಿನಲ್ಲಿ ಎಲ್ಲವೂ ಕೂಡ ಏನು ದಟ್ ಈಸ್ ಒಂದೊಂದು ಕೂಡ ಏನು ಒಂದೊಂದು ಸಿಂಬಲೈಸ್ ಏನು ಮಾಡುತ್ತೆ ನಮ್ಗೆ, ಆಯ್ತಾ. ಒಂದು ಗಣಪತಿ ಕೈಯಲ್ಲಿ ಇಟ್ಕೊಂಡಿರೋ ಮೋದಕ ಏನು ದಟ್ ಈಸ್ ಅದು ಸಾಧನೆ ಫಲವಾಗಿ ನಮ್ಗೆ ಹೇಳುತ್ತೆ. ಮತ್ತೆ ಗಣಪತಿ ಏನು ಈ ಸೊಂಡ್ಲು ಏನಿದೆ, ಈ ಸೊಂಡ್ಲು ಬಂದ್ಬಿಟ್ಟು ಏನು ದಟ್ ಈಸ್ ಇದನ್ನ ಒಂದು ರೆಪ್ರೆಸೆಂಟ್ ಮಾಡುತ್ತೆ. ಅದು ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಹೆಚ್ಚು ಪರಿಣಾಮಕಾರಿ ಅಂತ ಹೇಳ್ಬಿಟ್ಟು ರೆಪ್ರೆಸೆಂಟ್ ಮಾಡುತ್ತೆ. ಮತ್ತೆ ದಂತ ಅನ್ನೋದೇನು ದಟ್ ಈಸ್ ಒಳ್ಳೇದನ್ನು ಇರಿಸ್ಕೊಂಡು ಕೆಟ್ಟದ್ದೇನು ತೊರೆ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಒಂದು ಕೈಲಿ ಏನು ದಟ್ ಈಸ್ ಕಮಲ ಇಟ್ಕೊಂಡಿರುತ್ತೆ. ಇದು ಎತ್ತರದ ಗುರಿಗಳಿಗೆ ಒಳ್ಳೆ ಹೋಗ್ಬೇಕು ಅನ್ನೋದು ರೆಪ್ರೆಸೆಂಟ್ ಮಾಡುತ್ತೆ. ಮತ್ತೆ ಸಣ್ಣ ಕಣ್ಣು ಏನು ದಟ್ ಈಸ್ ಏಕಾಗ್ರತೆಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇದು ದೊಡ್ಡ ತಲೆ ಏನಿದೆ ದಟ್ ಈಸ್ ಇದು ಯೋಚನೆ ಮಾಡೋದು ಏನು ದಟ್ ಈಸ್ ದೊಡ್ಡದಾಗಿ ಯೋಚನೆ ಮಾಡು ಅಂತ ಹೇಳ್ಬಿಟ್ಟು ಹೇಳುತ್ತೆ. ದೊಡ್ಡ ಕಿವಿ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ ಹೆಚ್ಚು ಕೇಳು ಅಂತ ಹೇಳ್ಬಿಟ್ಟು ರೆಪ್ರೆಸೆಂಟ್ ಮಾಡುತ್ತೆ. ಇನ್ನೊಂದು ಏನು ದಟ್ ಈಸ್ ಈ ಇದೇನಿದೆ ಇದು ಏನು ಬಂಧನಗಳು ಏನಿದೆ ಅದನ್ನೆಲ್ಲಾನು ಕಡ್ದಾಕು ಅಂತ ಹೇಳ್ಬಿಟ್ಟು ರೆಪ್ರೆಸೆಂಟ್ ಮಾಡುತ್ತೆ. ಒಂದು ಸಣ್ಣ ಬಾಯಿ ಏನಿದೆ ಇದು ಕಡಿಮೆ ಮಾತಾಡಿ ಅಂತ ಹೇಳ್ಬಿಟ್ಟು ರೆಪ್ರೆಸೆಂಟ್ ಮಾಡುತ್ತೆ. ಮತ್ತೆ ಈ ರೀತಿಯಾಗಿ ಆಶೀರ್ವಾದ ಮಾಡಿರುವಂತ ಪೋಸ್ಟರ್ ಇದೇನ್ ಮಾಡುತ್ತೆ ಅಂತಂದ್ರೆ ಆತ್ಮೀಯ ಮಾರ್ಗದಲ್ಲಿ ಏನು ಕಾಪಾಡುತ್ತೇನೆ ಅನ್ನೋದು ರೆಪ್ರೆಸೆಂಟ್ ಮಾಡುತ್ತೆ. ಮತ್ತೆ ಸ್ಟೊಮಕ್ ಏನು ದಟ್ ಈಸ್ ಇದು ಜೀವನದ ಒಳ್ಳೆಯದು ಕೆಟ್ಟದ್ದನ್ನು ಶಾಂತವಾಗಿ ಜೀರ್ಣಿಸುವಂತ ರೆಪ್ರೆಸೆಂಟ್ ಮಾಡುತ್ತೆ. ಮತ್ತೆ ಅಳಿಲು ಇದು ಆಸೆ ನಿಯಂತ್ರಣವಿಲ್ಲದೆ ಹಾಳು ಮಾಡುತ್ತೆ. ನಾವು ಇದನ್ನ ಏನು ಅಂತ ನಿಯಂತ್ರಿಸಿಕೊಂಡು ಏನು ಅದರ ಪ್ರಕಾರ ನಾವು ನಡ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ರೆಪ್ರೆಸೆಂಟ್ ಮಾಡುತ್ತೆ. ಈ ರೀತಿ ಏನು ದಟ್ ಈಸ್ ಒಂದೊಂದು ಕೂಡ ಏನು ದಟ್ ಈಸ್ ಈ ಒಂದು ಗಣಪತಿ ಏನು ದಟ್ ಈಸ್ ಇದು ರೆಪ್ರೆಸೆಂಟ್ ಮಾಡುತ್ತೆ ನಮ್ಗೆ. ಆಯ್ತಾ. ಅದೇ ರೀತಿ ಇನ್ನು ಕೆಲವೊಂದು ನಾವು ಗಣೇಶ ಚತುರ್ಥಿ ನಾವೇನು ಆಚರಣೆ ಮಾಡ್ತೀವಿ ಅದನ್ನು ಕೂಡ ಏನು ದಟ್ ಈಸ್ ಒಂದು ಸಿಂಬಾಲಿಕ್ ಏನು ದಟ್ ಈಸ್ ರೆಪ್ರೆಸೆಂಟೇಷನ್ ಮಾಡುತ್ತೆ. ಮತ್ತೆ ಈ ಒಂದು ಗಣೇಶ ಒಂದು ಸೊಂಡ್ಲು ಏನೋ ದಟ್ ಅವಾಗ್ಲೂ ಹೇಳಿದ್ದು ದಟ್ ಈಸ್ ಪೋಸ್ಟರ್, ಅದು ಬೇರೆ. ಗಣೇಶ ಸೊಂಡ್ಲು ಏನಿದೆ ಇದು 3 ತರದ ಏನು ಬರುತ್ತೆ. ಒಂದು ಏನು ದಟ್ ಈಸ್ ಎಡಕ್ಕೆ ತಿರುಗಿರೋದು, ಇನ್ನೊಂದು ಏನು ದಟ್ ಈಸ್ ಸ್ಟ್ರೈಟ್ ಇರುವಂತದ್ದು. ಇದು ನೋಡಿ, ಇದು ಸ್ಟ್ರೈಟ್ ಇರುವಂತದ್ದು. ಇದು ಇದ್ ಕಡೆ ತಿರುಗಿದೆ. ಇದು ಬಂದ್ಬಿಟ್ಟು ಏನು ಸ್ಟ್ರೈಟ್. ಇದು ಬಂದ್ಬಿಟ್ಟು ಏನು ದಟ್ ಈಸ್ ಬಲಕ್ಕಿರುವಂತದ್ದು, ಆಯ್ತಾ. ಇದನ್ನ ನಾವು ಏನು ದಟ್ ಈಸ್ ವಾಮಮುಖಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಮತ್ತೆ ಇದು ವಾಮಾವರ್ತಿ ಏನು ದಟ್ ಈಸ್ ಗಣಪತಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಇದು ಏನು ಶಾಂತಿ, ಸಾಮರಸ್ಯ, ಸಮೃದ್ಧಿ ಮತ್ತೆ ಕುಟುಂಬದ ಸಂತೋಷ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇದು ಸ್ಟ್ರೈಟ್ ಇರುವಂತದ್ದು ಏನು ದಟ್ ಈಸ್ ಇದು ಬಂದ್ಬಿಟ್ಟು ಏನು ದಟ್ ಈಸ್ ಈ ಒಂದು ಗಣಪತಿ ಏನು ದಟ್ ಈಸ್ ಈಡ ಮತ್ತೆ ಪಿಂಗಳ ನಾಡಿ ಏನು ದಟ್ ಈಸ್ ಸಮತೋಲನ ಒಂದು ಸಂಕೇತ ರೆಪ್ರೆಸೆಂಟ್ ಮಾಡುತ್ತೆ. ಇದು ಅತ್ಯಂತ ಅಪರೂಪ ಏನು ದಟ್ ಈಸ್ ಸಿಗುವಂತದ್ದು. ಇದು ತುಂಬಾ ಏನು ದಟ್ ಈಸ್ ಶಕ್ತಿ ಇರುತ್ತೆ. ದಟ್ ಈಸ್ ನೆಕ್ಸ್ಟ್ ಇನ್ನೊಂದೇನು ಬಲಕ್ಕೆ ಏನು ತಿರುಗುವಂಥದ್ದು. ಬಲಕ್ಕೆ ತಿರುಗಿರುವಂತದ್ದು ಏನು ದಟ್ ಈಸ್ ಇದು ಸೂರ್ಯನ ಏನು ದಟ್ ಈಸ್ ಉಗ್ರ ಶಕ್ತಿ ಮತ್ತೆ ಪಿಂಗಳ ನಾಡಿನ ಏನು ದಟ್ ಈಸ್ ರೆಪ್ರೆಸೆಂಟ್ ಮಾಡುತ್ತೆ. ಇದು ಶೀಘ್ರ ಫಲ ಮತ್ತೆ ನ್ಯಾಯಾಂಗ ವಿಚಾರದಲ್ಲಿ ಯಶಸ್ಸು ಈ ಮತ್ತೆ ಅಡೆತಡೆಗಳಿಗೆ ವೇಗವಾಗಿ ಏನು ದಟ್ ಈಸ್ ನಿವಾರಣೆ ಏನು ಕೊಡುತ್ತಿದೆ, ಆಯ್ತಾ. ಇದು ಕೂಡ ಏನು ದಟ್ ಈಸ್ ನಮ್ಮ ಒಂದು ಗಣಪತಿ ಒಂದು ಕ್ರಿಸ್ಟಲ್ ಗಣಪತಿ ವರ್ಕ್ಶಾಪ್ ಅಲ್ಲಿ ಇದನ್ನು ಕೂಡ ಏನು ದಟ್ ಈಸ್ ಇರುತ್ತೆ. ನೆಕ್ಸ್ಟ್ ಅದೇ ರೀತಿಯಾಗಿ ಇದು ಆಲ್ರೆಡಿ
ಮತ್ತೆ ನೋಡಿ ದಟ್ ಈಸ್ ರುದ್ರಾಕ್ಷಿಗಳಲ್ಲಿ ಏನು ದಟ್ ಈಸ್ ಅಡಿಷನ್ ಏನು ದಟ್ ಈಸ್ ರುದ್ರಾಕ್ಷಿಗಳಲ್ಲಿ ಏನು ದಟ್ ಈಸ್ 14 ಮುಖಿಗಳು ಏನು ದಟ್ ಈಸ್ ರುದ್ರಾಕ್ಷ ಇದೆ. 14 ಮುಖಿಗಳ ರುದ್ರಾಕ್ಷಿಯನ್ನ ನಾವು ಯಾವ ರೀತಿ ಏನು ದಟ್ ಈಸ್ ಯಾವ್ಯಾವ ಪರ್ಪಸ್ ಏನು ದಟ್ ಈಸ್ ಮಹತ್ವ ಏನಿದೆ ಅನ್ನೋದು ಕೂಡ ದಟ್ ಈಸ್ ನಿಮ್ಗೆ ಕೆಲವೊಂದು ಇನ್ಫಾರ್ಮೇಶನ್ ಮೇನ್ ಕ್ಲಾಸ್ ಅಲ್ಲೇ ಸಿಗುತ್ತೆ. ಮತ್ತೆ ಮಣ್ಣಿನ ಏನು ಗಣೇಶ ಮಹತ್ವ ಏನು, ಇದು ಏನು ದಟ್ ಈಸ್ ಧನಾತ್ಮಕ ಏನು ಶಕ್ತಿ ಏನು ದಟ್ ಈಸ್ ರೆಪ್ರೆಸೆಂಟ್ ಮಾಡುತ್ತೆ. ಮಣ್ಣಿಂದ ಮಾಡಿರುವಂತ ಯಾವುದೇ ಒಂದು ಗಣೇಶ ಏನು ದಟ್ ಈಸ್ ಇದು ತುಂಬಾ ಏನು ದಟ್ ಈಸ್ ಧನಾತ್ಮಕ ಶಕ್ತಿನ ಏನು ರೆಪ್ರೆಸೆಂಟ್ ಮಾಡುತ್ತೆ. ಮರದಿಂದ ಮಾಡಿರುವಂತದ್ದು ಇದು ಧರ್ಮ ಮತ್ತೆ ಕರ್ಮದ ಸ್ಥಿರತೆ, ಕುಟುಂಬದ ಸೌಹಾರ್ದತೆ, ದೀರ್ಘಕಾಲದ ಐಶ್ವರ್ಯ, ಮೂಲ ಕರ್ಮ ಬ್ಲಾಕೇಜ್ ಏನು ದಟ್ ಈಸ್ ನಿವಾರಣೆ ಮಾಡೋದಕ್ಕೆ ಇದನ್ನ ಏನು ದಟ್ ಈಸ್ ನಾವು ಯೂಸ್ ಮಾಡ್ತೀವಿ. ಇದರಲ್ಲಿ ಮತ್ತೆ ಏನು ದಟ್ ಈಸ್ ಟ್ರಂಕ್ ಏನು ದಟ್ ಈಸ್ ಪ್ಲೇಸ್ಮೆಂಟ್ ಏನು ದಟ್ ಈಸ್ ಬೇರೆ ಬೇರೆ ರೀತಿ ಬರುತ್ತೆ. ಇದಿರ್ಬೋದು. ಇದನ್ನು ಕೂಡ ಏನು ದಟ್ ಈಸ್ ಇನ್ನು ಫುಲ್ ಸಮ್ ಡೇಟಾ ಏನು ದಟ್ ಈಸ್ ನಿಮ್ಗೆ ರೆಗ್ಯುಲರ್ ಕ್ಲಾಸ್ ಅಲ್ಲಿ ಸಿಗುತ್ತೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಆದಂತದ್ದು ಏನಂತಂದ್ರೆ ಒಂದೇ ನಿಮಿಷ. ಇನ್ನೊಂದು ಇದರಲ್ಲಿ ನಿಮ್ಗೆ ಡಾಕ್ಟರ್ ಗಣೇಶ ಅಂತ ಒಂದು ಡಾಕ್ಟರ್ ಗಣೇಶ ಅನ್ನೋ ಒಂದು ಕಾನ್ಸೆಪ್ಟ್ ಕೂಡ ಏನು ದಟ್ ಈಸ್ ಇನ್ಕ್ಲೂಡ್ ಮಾಡಿದೆ. ಒಂದು ಡಾಕ್ಟರ್ ಗಣೇಶ ಅಂತ ಬಂದಾಗ ನಮ್ಮಲ್ಲಿ ನಮ್ಗೆ ಕೆಲವೊಂದು ಏನು ದಟ್ ಈಸ್ ನಾವು ಏನು ಒಂದು ಇಶ್ಯೂಸ್ ಏನು ದಟ್ ಈಸ್ ಫೇಸ್ ಮಾಡ್ತಾ ಇರ್ತೀವಿ, ಆ ಒಂದು ಇಶ್ಯೂಸ್ ಏನು ದಟ್ ಈಸ್ ಈ ಒಂದು ಗಣಪತಿ ಡಿಫ್ರೆಂಟ್ ಫಾರಮ್ಸ್ ಅಲ್ಲಿ ಡಿಫ್ರೆಂಟ್ ಪೋಸ್ಟರ್ಸ್ ಅಲ್ಲಿ ಅದೇ ರೀತಿಯಾಗಿ ಏನು ದಟ್ ಈಸ್ ಡಿಸೈನ್ ಮಾಡಿಸ್ಕೊಂಡು ಅಂತದ್ದು ಯೂಸ್ ಮಾಡೋದ್ರಿಂದ ಕೆಲವೊಂದು ಏನು ದಟ್ ಈಸ್ ನಾವು ಫೇಸ್ ಮಾಡ್ತಾ ಇರುವಂತ ಕೆಲವೊಂದು ಇಶ್ಯೂಸ್ ಏನು ದಟ್ ಈಸ್ ಸೈಕಲಾಜಿಕಲ್ ಡಿಸಾರ್ಡರ್ಸ್ ಏನಿದೆ ಅವೆಲ್ಲದಕ್ಕೂ ಕೂಡ ಏನು ದಟ್ ಈಸ್ ಮೆಡಿಸಿನ್ ಅಥವಾ ಮೆಡಿಕಲ್ ಜೊತೆಗೆ ಇದು ನಮ್ಗೆ ಏನು ದಟ್ ಈಸ್ ಕೆಲಸ ಮಾಡಿ ನಮ್ಗೆ ಅದೇನು ದಟ್ ಈಸ್ ಬೆನಿಫಿಟ್ ಏನು ದಟ್ ಈಸ್ ಮಾಡ್ಕೊಡುತ್ತೆ. ಅಂತದ್ರಲ್ಲಿ ಬಂದಾಗ ಅಂತದ್ದು ಏನು ದಟ್ ಈಸ್ ತುಂಬಾನೇ ಏನು ದಟ್ ಈಸ್ ಬೆನಿಫಿಟ್ ಈಗಿನ ಒಂದು ಇದರಲ್ಲಿ ಚೆನ್ನಾಗಿ ಏನು ದಟ್ ಈಸ್ ಕೆಲಸ ಮಾಡುತ್ತೆ. ಅಂತದ್ರಲ್ಲಿ ಒಂದು ನಾವು ಹೇಳೋದಾದ್ರೆ ಒಂದು ಬಂದ್ಬಿಟ್ಟು ಕ್ರಿಸ್ಟಲ್ಸ್ ಏನು ದಟ್ ಈಸ್ ಯಾವ ರೀತಿಯಾದಂತ ಒಂದು ಫಾರಮ್ ಅಲ್ಲಿ ಇಟ್ಕೋಬೇಕು ಅನ್ನೋದು ಏನು ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಬಂದಾಗ ಒಂದು ಕೆಲವೊಂದು ಇನ್ಕ್ಲೂಡ್ ಆಗಿದೆ. ಅದು ನೋಡಿ ಕ್ರಿಸ್ಟಲ್ ಗಣೇಶದಿಂದ ಏನು ಚಿಕಿತ್ಸಾ ಒಂದು ಮಾರ್ಗ ಮುಖಾಂತರ ಅಂದ್ರೆ ಇಲ್ಲಿ ನಿಮ್ಗೆ ಕೆಲವೊಂದು ಆಗಿದೆ. ಸ್ವಯಂ ಪ್ರತಿರೋಧಕ ಏನು ದಟ್ ಈಸ್ ರೋಗಗಳಂತ ಬಂದಾಗ ಏನೇನಿದೆ ಅದೆಲ್ಲನೂ ಕೂಡ ಏನು ದಟ್ ಈಸ್ ಇದಕ್ಕೆ ಕ್ರಿಸ್ಟಲ್ಸ್ ಏನು ದಟ್ ಈಸ್ ಸೆಲೆನೈಟ್ ಏನು ದಟ್ ಈಸ್ ಕ್ರಿಸ್ಟಲ್ ಪದ್ಮಾಸನದಲ್ಲಿ ಇರುವಂತದ್ದು ಎಡ ಸೊಂಡಲ್ಲಿ ಇರಬೇಕು. ಇದು ಚಿಕಿತ್ಸಾ ಎಲ್ಲಿ ತಗೊಂತ ಇರ್ತಾರೋ ಅಲ್ಲಿ ಏನು ಇದನ್ನ ಪ್ಲೇಸ್ಮೆಂಟ್ ಮಾಡಬೇಕು. ಇದರಿಂದ ನಮ್ಮ ಒಂದು ಅವರ ಏನು ದಟ್ ಈಸ್ ಶುದ್ಧೀಕರಣ ಆಗುತ್ತೆ. ಶಕ್ತಿ ಒಂದು ಅಡ್ಡಿ ನಿವಾರಣೆಗಳು ಏನಿರುತ್ತೆ ಅಥವಾ ರೋಗ ನಿರೋಧಕ ಶಕ್ತಿ ಏನು ಇದು ಹೆಚ್ಚಿಗೆ ಮಾಡುತ್ತೆ. ಅವಾಗ ಏನು ದಟ್ ಈಸ್ ನಾವು ತಗೊಂತ ಒಂದು ಟ್ರೀಟ್ಮೆಂಟ್ಗೆ ಇದು ಏನು ದಟ್ ಈಸ್ ನಮ್ಗೆ ಅಡಿಷನ್ ಆಗಿ ಏನು ಸಪೋರ್ಟ್ ಮಾಡುತ್ತೆ. ಅಥವಾ ನರಗಳ ಏನು ದಟ್ ಈಸ್ ದೌರ್ಬಲ್ಯ ಏನಿರುತ್ತೆ ಅಥವಾ ಪಾರ್ಶ್ವವಾಯು ಏನಾದ್ರೂ ಇದ್ದಾಗ ಅಂತವ್ರಿಗೆ ಏನು ದಟ್ ಈಸ್ ಅಮೆಥಿಸ್ಟ್ ಏನು ದಟ್ ಈಸ್ ಪದ್ಮಾಸನದಲ್ಲಿ ಎಡ ಸೊಂಡ್ಲು ಇರುವಂತದ್ದು ಪೂರ್ವ ಅಥವಾ ಧ್ಯಾನ ಸ್ಥಳಗಳಲ್ಲಿ ಏನು ಅದನ್ನ ಇಡೋದ್ರಿಂದ ಈ ಒಂದು
ಒಂದು ಪಾರ್ಶ್ವವಾಯು ಏನು ದಟ್ ಈಸ್ ಏನಿದೆ, ಒಂದು ಇಶ್ಯೂಸ್ ಏನಿದೆ ಅದು ನಿಧಾನಕ್ಕೆ ಏನು ದಟ್ ಈಸ್ ಸಮತೋಲನ ರೀತಿಯಲ್ಲಿ ಅದು ಕೆಲಸ ಮಾಡಿ ಅದನ್ನೆಲ್ಲನೂ ಕೂಡ ಬ್ಯಾಲೆನ್ಸ್ ಮಾಡುತ್ತೆ. ಅಂದ್ರೆ ಮೆದುಳಿಗೆ ಏನು ದಟ್ ಈಸ್ ನಮ್ಮ ಬ್ರೈನ್ಗೆ ಏನು ಇದು ರಕ್ತ ಸಂಚಾರ ಏನು ದಟ್ ಈಸ್ ಚೆನ್ನಾಗಿ ಏನು ದಟ್ ಈಸ್ ಸರ್ಕ್ಯುಲೇಟ್ ಮಾಡುತ್ತೆ. ಮತ್ತೆ ರಕ್ತದ ಒತ್ತಡಕ್ಕೆ ಏನು ದಟ್ ಈಸ್ ಹಸಿರು ಅವೆಂಚರೈನ್ ಏನು ದಟ್ ಈಸ್ ಇದು ಅಭಯ ಮುದ್ರೆನಲ್ಲಿ ಇರುವಂತದ್ದು ಬಲಗೈ ಆಶೀರ್ವಾದ ಒಂದು ಪೋಸ್ಟರ್ ಏನಿದೆ ಅದ ರೀತಿ ಇರಬೇಕು. ಸೊಂಡಲು ಎಡಕ್ಕೆ ಇರಬೇಕು. ಪೂರ್ವ ಅಥವಾ ಈಶಾನ್ಯದಲ್ಲಿ ಏನು ದಟ್ ಈಸ್ ಪ್ಲೇಸ್ಮೆಂಟ್ ಮಾಡೋದ್ರಿಂದ ಹೃದಯ ಚಕ್ರ ಏನು ದಟ್ ಈಸ್ ಏನಿದೆ ಅಂದ್ರೆ ಆರ್ಟ್ ಚಕ್ರ ಏನಿದೆ ಅದನ್ನ ಏನು ದಟ್ ಈಸ್ ಬ್ಯಾಲೆನ್ಸ್ ಮಾಡುತ್ತೆ. ಇದು ಮಾಡೋದ್ರಿಂದ ಏನು ರಕ್ತ ಸಂಚಾರ ಏನು ದಟ್ ಈಸ್ ಚೆನ್ನಾಗಾಗುತ್ತೆ. ಅದರಿಂದ ಏನು ದಟ್ ಈಸ್ ಈ ಒಂದು ರಕ್ತ ಒತ್ತಡ ಏನಿದೆ ದಟ್ ಈಸ್ ಆ ಒಂದು ಇಶ್ಯೂಸ್ ಎಲ್ಲಾನು ಕೂಡ ಕ್ಲಿಯರ್ ಅಂದ್ರೆ ಬ್ಯಾಲೆನ್ಸ್ ಮಾಡುತ್ತೆ. ಅಂದ್ರೆ ಆತಂಕ ಇರೋರು ಏನು ದಟ್ ಈಸ್ ಇದು ಗುಲಾಬಿ ಏನು ದಟ್ ಈಸ್ ಕ್ವಾಡ್ಸ್ ಏನಿದೆ ಅದನ್ನ ನಾವು ಯೂಸ್ ಮಾಡ್ಕೋಬೇಕು. ಸೊಂಡ್ಲು ಎಡಕ್ಕೆ ಇಡಬೇಕು. ಲಾಲಿತಾಸನ ಅಂತಂದ್ರೆ ಸೊಂಡ್ಲು ಏನು ದಟ್ ಈಸ್ ಲಾಲಿತಾಸನದಲ್ಲಿ ಇರಬೇಕು. ಮತ್ತೆ ಏನು ದಟ್ ಈಸ್ ಇದು ನೈಋತ್ಯ ಏನು ದಟ್ ಈಸ್ ಕೋಣೆದಲ್ಲಿ ಇದನ್ನ ಪ್ಲೇಸ್ಮೆಂಟ್ ಮಾಡ್ಕೋಬೇಕು. ಇಲ್ಲಿ ಭಾವನಾತ್ಮಕ ಚಿಕಿತ್ಸೆ ಮುಖಾಂತರ ಆತಂಕ ನಿವಾರಣೆ ಮಾಡುತ್ತೆ. ಪ್ರೀತಿ ಮತ್ತು ಸೌಹಾರ್ದತೆಯನ್ನ ಇದನ್ನ ವೃದ್ಧಿ ಮಾಡುತ್ತೆ. ಇದು ಕೂಡ ಏನು ದಟ್ ಈಸ್ ಇದು ಕೆಲವೊಂದು ಇದೇ ರೀತಿಯಾಗಿ ಇನ್ನು ಕೆಲವೊಂದು ಅದರ್ ಏನು ದಟ್ ಈಸ್ ಬೆನಿಫಿಟ್ಸ್ ಎಲ್ಲಾನು ಕೂಡ ಈ ಒಂದು ವರ್ಕ್ಶಾಪ್ ಅಲ್ಲಿ ಏನು ದಟ್ ಈಸ್ ಇನ್ಕ್ಲೂಡ್ ಮಾಡಲಾಗಿದೆ. ಇದು ನಿಮ್ಗೆ ಕೆಲವೊಂದು ಇನ್ಫಾರ್ಮೇಶನ್ ತಿಳಿಸಿದ್ದು. ಮತ್ತೆ ಇನ್ನೊಂದು ಏನ ಇನ್ಫಾರ್ಮೇಶನ್ ಅಂತಂದ್ರೆ ಇದು ನಿಮ್ಗೆ ಇವಾಗ ನಾನು ಏನು ಒಂದು ಈ ಒಂದು PDF ಏನ್ ತೋರಿಸ್ತೆ ಇದು ನಿಮ್ಗೆ ಇದೇ ಒಂದು ಮ್ಯಾನ್ಯುಯಲ್ ಏನು ದಟ್ ಈಸ್ ನಿಮ್ಗೆ ಸಿಗುತ್ತೆ. ಇದರಲ್ಲಿ ಏನು ದಟ್ ಈಸ್ ಫುಲ್ ಆಲ್ ದ ಡೇಟಾ ನಿಮ್ಗೆ ಸಿಗುತ್ತೆ. ಇದಿಷ್ಟು ಏನು ದಟ್ ಈಸ್ ಇವತ್ತು ಗಣೇಶ ಚತುರ್ಥಿ ಆಗಿರೋದ್ರಿಂದ ಒಂದು ಗಣೇಶ ಒಂದು ಇನ್ಫಾರ್ಮೇಶನ್ ಕೊಡೋದಕ್ಕೆ ನಿಮ್ಗೆ ಈ ಒಂದು ಕ್ಲಾಸ್ ಮಾಡಿದ್ದು. ನಿಮ್ಗೆ ಬೇರೆ ಏನಾದ್ರೂ ಕೂಡ ಪ್ರಶ್ನೆ ಇದ್ರೆ ಕೇಳ್ಬೋದು. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಸೇರ್ಕೋಬಹುದು. ಇದು ಆಫ್ಲೈನ್ ಕ್ಲಾಸು, ಇದು ಆನ್ಲೈನ್ ಕ್ಲಾಸ್ ಅಲ್ಲ. ಆಫ್ಲೈನ್ ಕ್ಲಾಸು ದಟ್ ಈಸ್ ಒಂದ್ ದಿನ ಬೆಂಗಳೂರಲ್ಲಿ ಗೋಲ್ಡನ್ ಮೆಟ್ರೋ ಹೋಟ್ಲ್ ಏನಿದೆ ದಟ್ ಈಸ್ ಮೆಜೆಸ್ಟಿಕ್ ಪಕ್ಕದಲ್ಲಿ ಅಲ್ಲಿ 11ನೇ ತಾರೀಕು ಭಾನುವಾರ ಇರುತ್ತೆ. ಭಾನುವಾರ ಟೋಟಲ್ 1 ಡೇ ಫುಲ್ಲು ಇರುತ್ತೆ. ನಿಮ್ಗೆ ಇನ್ಕ್ಲೂಡಿಂಗ್ 2 ಹೊತ್ತು ಕಾಫಿ, ಸ್ನಾಕ್ಸ್ ಮತ್ತೆ ಊಟ ಮತ್ತೆ ಒಂದು ಮ್ಯಾನ್ಯುಯಲ್ ಎಲ್ಲ ಕೊಟ್ಟು ಆಫ್ಲೈನ್ ಕ್ಲಾಸ್ ಒಂದು ಮ್ಯಾನ್ಯುಯಲ್ ಎಲ್ಲ ಕೊಟ್ಟು 2400 ಇದೆ. ಆಯ್ತಾ? ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಅವರು ರಿಜಿಸ್ಟರ್ ಮಾಡ್ಕೋಬಹುದು. ಮತ್ತೆ ನಿಮ್ದು ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹಲೋ ಎಸ್ ಸರ್. ಸರ್, ಇವಾಗ ಈ ಕ್ರಿಸ್ಟಲ್ಸ್ ಎಲ್ಲ ಹೇಳಿದ್ರಲ್ಲ, ಈ ಸಿಟ್ರಸೈನ್, ಅಮೆಥಿಸ್ಟ್, ಆಮೇಲೆ ಬೇರೆ ಬೇರೆ ಟೈಪ್ಸ್ ಎಲ್ಲ, ಇವಾಗ ಅದನ್ನ ತಕೊಂಡು ನಾವು ಮನೆ ಪೂಜಾ ರೂಮ್ ನಲ್ಲಿ ಇಟ್ಟು ಪೂಜೆ ಮಾಡ್ಬೋದು, ಅಥವಾ ಪರ್ಟಿಕ್ಯುಲರ್ ಡೈರೆಕ್ಷನ್ ಹೇಳ್ತಿರಲ್ಲ ಅಲ್ಲಿ ಅದನ್ನ ಪ್ಲೇಸ್ ಮಾಡ್ಬಿಟ್ಟು ನಾವು ಪ್ರೇ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಅದನ್ನ ಚಾರ್ಜ್ ಮಾಡೋದು ಯಾವ ರೀತಿ ಸರ್? ಅದೆಲ್ಲಾನು ಕೂಡ ಚಾರ್ಜ್ ಮತ್ತೆ ಯಾವ ರೀತಿ ಅದು ಕೆಲಸ ಮಾಡುತ್ತೆ ಅನ್ನೋದು నేను ತಿಳಿಸ್ತೀನಿ ಸರ್. ಅದೇನಿಲ್ಲ, ಸಿಂಪಲ್ ಒಂದು ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಮುಖಾಂತರ ಏನು ದಟ್ ಈಸ್ ಮಾಡ್ಕೋಬಹುದು. ಒಂದೊಂದ್ಸತಿ ನಾವ್ ಎಲ್ಲಿ ಪರ್ಚೇಸ್ ಮಾಡ್ತೀವಲ್ಲ ಅವರೇನೆ ನಿಮ್ಮ ಹೆಸರಿಗೆ ಅಥವಾ ನಿಮ್ಮ ಮನೆಗೆ ಏನು ದಟ್ ಈಸ್ ಎನರ್ಜೈಸ್ ಮಾಡ್ಕೊಡಿ ಅಂತಂದ್ರೆ ಮಾಡ್ಕೊಡ್ತಾರೆ. ಅದನ್ನು ಕೂಡ ಏನು ದಟ್ ಈಸ್ ಓಕೆ, ಅದು ಒಂದ್ಸಲ ಅವ್ರು ರೀಚಾರ್ಜ್ ಮಾಡಿಕೊಟ್ಟಾಗ ಹಂಗೆ ರಿಟರ್ನ್ ಆಗಿರುತ್ತೆ ಸರ್ ಪವರ್? ಅಂದ್ರೆ ನಾವು ಪೂಜೆ ಪುರಸ್ಕಾರ ಚಾಂಡಿಂಗ್ ಎಲ್ಲ ಮಾಡ್ತಾ ಇರ್ತೀವಿ. ಇರುತ್ತೆ ಸರ್. ಕ್ರಿಸ್ಟಲ್ಸ್ ಕ್ರಿಸ್ಟಲ್ಸ್ ಒಂದ್ಸತಿ ಏನು ದಟ್ ಈಸ್ ಎನರ್ಜೈಸ್ ಮಾಡಿದ್ರೆ ಅದು ಹಂಗೆ ಏನು ದಟ್ ಈಸ್ ಕೆಲಸ ಮಾಡ್ತಾ ಇರುತ್ತೆ. ಹಿಂಗೆ ಇರುತ್ತೆ. ಹ್ಮ್. ಓಕೆ. ಆಮೇಲೆ ಇನ್ನೊಂದು ಸರ್, ಇವಾಗ ಫಾರ್ ಎಕ್ಸಾಂಪಲ್ ಫ್ರೀಕ್ವೆಂಟ್ ಆಗಿ ಒಬ್ಬೊಬ್ಬರಿಗೆ ಜಾಬ್ ಹೋಗ್ತಾನೆ ಇರುತ್ತೆ, ಸ್ಟೆಬಿಲಿಟಿ ಇರಲ್ಲ ಅಂತದಕ್ಕೆ ನೀವು ಅಮೆಥಿಸ್ಟ್ ಹೇಳಿದ್ರಲ್ಲ, ಅದನ್ನ ನಾರ್ತ್ ಡೈರೆಕ್ಷನ್ ಅಲ್ಲಿ ಪ್ಲೇಸ್ ಮಾಡಬಹುದಲ್ಲ? ಅದಕ್ಕಿಂತನೂ ಕೂಡ ಇನ್ನು ಬೇರೆದಿದೆ ಸರ್. ಬೇರೆ ಅಲ್ಲಿ
ಹ್ಮ್ ಸರಿ, ಆ, ಆಮೇಲೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಗೊತ್ತು, ಇವಾಗ ಮಾರ್ಕೆಟ್ನಲ್ಲಿ ಕಮರ್ಷಿಯಲಿ ತುಂಬ ಯಾವುದು ನಮಗೆ ಒರಿಜಿನಾಲಿಟಿ ಲೋಕಲ್ಲು ಗೊತ್ತಾಗಲ್ಲ. ಸೊ ಇವಾಗ ನೀವು ಈ ಥರ ಫೀಲ್ಡಲ್ಲಿ ಇದ್ದೀರಾ ಆ್ಯಂಡ್ ಒಂಥರ ಅಥೆಂಟಿಕ್ ಆಗಿ ನೀವು ಸಜೆಸ್ಟ್ ಮಾಡ್ತೀರಾ ಯಾವ್ದು ಬೇಕು ಯಾವ್ದು ತಗೊಳ್ಬೇಕು ಅಂತ. ನಿಮ್ಮಲ್ಲಿ ಏನಿದೆಯೋ ಅವೈಲೇಬಲ್ ಅದೇ ಈ ರಿಗಾರ್ಡಿಂಗ್ ಕ್ರಿಸ್ಟಲ್ಸ್ ಎಲ್ಲ ಸ್ವಲ್ಪ ಅಫೋರ್ಡಬಲ್ ಪ್ರೈಸ್ ಯಾವ್ದು ಇದೆಯೋ ಅದನ್ನು ಸ್ವಲ್ಪ ಗ್ರೂಪಲ್ಲಿ ಹಾಕಿ ಸರ್. ಸರಿ ಸರ್, ಆಗ್ತೀನಿ. ಓಕೆ ಸರ್, ಇಲ್ಲ, ಥ್ಯಾಂಕ್ ಯು. ಅಲ್ಲಿ ಕ್ಲಾಸ್ ಬರೋರ್ಗೆ ನಿಮ್ಗೆ ಅಲ್ಲೇನೆ ಹಾಂ, ಎಲ್ಲಿ ಸಿಗುತ್ತೆ ಅನ್ನೋದು ಅವ್ರದ್ದು ಕೂಡ ಇನ್ಫಾರ್ಮೇಶನ್ ನಿಮ್ಗೆ ಕೊಡ್ತೀನಿ. ಕೊಡ್ತೀರಾ ಸರ್? ನೀವೇನೆ ಅವ್ರ ಹತ್ರ ಡೈರೆಕ್ಟ್ ಆಗಿ ತಗೋಬಹುದು. ಅವ್ರನ್ನ ಓಕೆ. ಕೇಳ್ತೀನಿ, ಅವ್ರು ಡೈರೆಕ್ಟ್ ಆಗಿ ಕೊಡಂಗಿದ್ರೆ ಅವ್ರ ಹತ್ರ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿಸ್ಕೊಡ್ತೀನಿ, ನೀವೇ ಡೈರೆಕ್ಟ್ ಆಗಿ ತಗೋಬಹುದು. ಇಲ್ಲ ಅಂದ್ರೆ ನಿಮ್ಗೆ ಯಾವ್ದು ಬೇಕಂತ ಹೇಳಿದ್ರೆ ನಾನು ಅದನ್ನ ತರಿಸ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸರಿ ಇರೋದು ನನ್ನ ಹತ್ರ ಇರೋದು ನಿಮ್ಗೆ ಇರುವಂತದ್ದು ಮೇನ್ ಗ್ರೂಪ್ ಅಲ್ಲಿ ಆಲ್ರೆಡಿ ಯಾವಾಗ್ಲೂ ಶೇರ್ ಮಾಡ್ತಾ ಇರ್ತೀನಿ ಸರ್, ನಮ್ಮಲ್ಲಿ ಸಿಗುವಂತದ್ದು. ಸರಿ, ಓಕೆ. ಓಕೆ ಸರ್, ಥ್ಯಾಂಕ್ ಯು. ಇದು ಪೆಂಡೆಂಟ್ ಆಗಿ ಹಾಕೊಳ್ಬೋದಲ್ಲ ಸರ್, ಸೆಲ್ಫ್ ಅಂದ್ರೆ ಕಮ್ಮಿ ಹಾಕೋಬಹುದು, ಹಾಕೊಳ್ಬೋದು. ಹಾಕೋಬಹುದು. ಸರಿ ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ಈಗ ನಾವು ಪಳ್ಳಿ ಸರ್ ಕೇಳಿದ್ರಲ್ಲ, ಈಗ ಅದೇನು ಚಾರ್ಜ್ ಅಂತಂದ್ರೆ ಅದೇನು ಅರ್ಥ ಆಗ್ಲಿಲ್ಲ ನನಗೆ. ಚಾರ್ಜ್ ಮಾಡ್ಬೇಕು ಅಂತ. ಅಂದ್ರೆ ಚಾರ್ಜ್ ಅಂತಂದ್ರೆ ಅದನ್ನ ಎನರ್ಜೈಸ್ ಮಾಡೋದು ಸರ್. ಫಸ್ಟ್ ಇವಾಗ ಯಾವುದೇ ಒಂದು ಆ ಮ್ಯಾನಿಫೆಸ್ಟ್ ಮಾಡಿರ್ತಾರಲ್ಲ, ಮ್ಯಾನಿಫೆಸ್ಟರ್ ಮಾಡಾದ್ಮೇಲೆ ನಾವು ಪೂಜೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅದನ್ನ ಎನರ್ಜೈಸ್ ಮಾಡ್ಬೇಕು. ಗೊತ್ತಾಯ್ತು. ಅದನ್ನ ಎನರ್ಜೈಸ್ ಪ್ರೊಸೀಜರ್ ಏನು ದಟ್ ಈಸ್ ಇದೆ. ಆ ಪ್ರೊಸೀಜರ್ ಮುಖಾಂತರ ಮಾಡಿದಾಗ ಒಂದ್ಸತಿ ನಾವು ಅದನ್ನ ಎನರ್ಜೈಸ್ ಮಾಡಿದ್ರೆ ಅದು ಅದೇ ರೀತಿನೇ ಏನು ಕೆಲಸ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಅಂದ್ರೆ ಮತ್ತೆ ಪದೇ ಪದೇ ಏನು ಮಾಡೋ ಅವಶ್ಯಕತೆ ಇಲ್ಲ. ಈಗ ಯಾರಿಗಾದ್ರೂ ಅಕಸ್ಮಾತ್ ಕೊಡ್ಬೇಕು ಅಂದಾಗ ನಾವ್ ಹೇಳೋದು ಪ್ರೊಸೀಜರ್ ಪ್ರಕಾರ ಅದಕ್ಕೆ ಎನರ್ಜಿ ಕೊಟ್ರೆ ಅವ್ರಿಗೆ ಒಂದ್ಸರಿನೇ ಮತ್ತೆ ಮಾಡೋ ಅವಶ್ಯಕತೆ ಇರಲ್ಲ. ಇಲ್ಲ, ಮತ್ತೆ ಕ್ರಿಸ್ಟಲ್ಸ್ ಹೆಂಗ್ ಕೆಲಸ ಮಾಡತ್ತಂತಂದ್ರೆ ಪದೇ ಪದೇ ಪೂಜೆನೂ ಕೂಡ ಮಾಡೋ ಅವಶ್ಯಕತೆ ಇಲ್ಲ. ಸರಿ ಸರ್, ಸರಿ ಸರ್. ಒಂದ್ಸತಿ ನಾವು ಇಟ್ಕೊಂಡಾಗ ಅದ್ರ ಕೆಲಸ ಏನು ದಟ್ ಈಸ್ ಅದು ಮಾಡ್ತಾ ಇರುತ್ತೆ. ಸರಿ ಸರ್, ಸರ್. ಎಲ್ಲಿ ಸರ್ ಈಗ ಕಾರ್ಯಾಗಾರ? ಸರ್ ಬೆಂಗಳೂರಲ್ಲಿ ಮೆಜೆಸ್ಟಿಕ್ ಹತ್ರ ಗೋಲ್ಡನ್ ಮೆಟ್ರೋ ಹೋಟೆಲ್ ಹತ್ಲೆ. ಒಂದಿನ ಸರ್, ಫುಲ್ ಡೇ ಒಂದಿನ ಇರುತ್ತೆ. ಮಾರ್ನಿಂಗ್ ಟು ಈವ್ನಿಂಗ್ 10 to 4. 10 to 4. ಈಗ ನೀವು ನೋಟ್ಸ್ ಎಲ್ಲ ತೋರಿಸಿದ್ರಲ್ಲ, ಅದನ್ನೆಲ್ಲ ಕೊಡ್ತೀರಾ ನಮಗೆ ಬುಕ್? ಎಸ್ ಸರ್, ಬುಕ್ ಕೊಡ್ತೀನಿ. ನಾವು ಕ್ರಿಸ್ಟಲ್ ಪರ್ಚೇಸ್ ಮಾಡ್ಬೇಕಾದ್ರೆ ಮುಂದಕ್ಕೆ ಎಷ್ಟಾಗತ್ತೆ ಅಮೌಂಟ್ ಅದು, ಅಥವಾ ಕ್ರಿಸ್ಟಲ್ ನಾನು ಕೊಡ್ತೀರಾ ಅವತ್ತೇನಾದ್ರು? ಸರ್ ಕ್ರಿಸ್ಟಲ್ಸ್ ಬೇರೆ ಬೇರೆ ಕ್ರಿಸ್ಟಲ್ಸ್ ಬೇರೆ ಬೇರೆ ಪ್ರೈಸ್ ಇದೆ. ಒಂದೊಂದು ಕೂಡ ಏನು ಒಂದೊಂದು ಪ್ರೈಸ್ ಅಲ್ಲಿ ಇದೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಈ ವರ್ಷದ ಏನು ದಟ್ ಈಸ್ 2026 ಕ್ಲಾಸ್ ಮಾಡಿದಾಗ ಮೋಸ್ಟ್ಲಿ ನೀವು ಇದ್ರಿ ಅನ್ಸುತ್ತೆ ಸರ್ ಅದ್ರಲ್ಲಿ. ಅವಾಗ ನಾನು ನಿಮ್ಗೆ ಈ ವರ್ಷಕ್ಕೆ ತುಂಬಾ ಬೆನಿಫಿಟ್ ಕೊಡುವಂತದ್ದು ಪೈರೇಟ್ ಗಣೇಶ ಅಂತ ಹೇಳಿದ್ದೆ. ಪೈರೇಟ್ ಗಣೇಶ ನನ್ನ ಜೊತೆಗೆ ಇಟ್ಕೊಳ್ಳುವಂತದ್ದು ಒಂದು ಸಣ್ಣದು ಏನು ದಟ್ ಈಸ್ 3000 ಇಂದ ಸ್ಟಾರ್ಟ್ ಆಗುತ್ತೆ. ಅದನ್ನ ನಿಮ್ಗೆ ಅವತ್ತು ತರ್ತೀನಿ, ಕ್ಲಾಸ್ ತೋರಿಸ್ತೀನಿ. ಆ ರೀತಿ ಒಂದೊಂದು ಕೂಡ ಏನು ದಟ್ ಈಸ್ ಒಂದೊಂದು ರೀತಿ ಇರುತ್ತೆ ಸರ್. ಫಾರ್ ಎಕ್ಸಾಂಪಲ್ ಈಗ ಪಳ್ಳಿ ಸರ್ ಈಗ ಅಮೆಥಿಸ್ಟ್ ಅಂತ ಹೇಳಿದ್ರಲ್ಲ, ಅಮೆಥಿಸ್ಟ್ ಬಂದ್ಬಿಟ್ಟು 4000 5000 ಅದು ವೆಯ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಅದೇನು ಗ್ರಾಮ್ಸ್ ಬರುತ್ತಲ್ಲ, ಆ ಗ್ರಾಮ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ದೊಡ್ಡ ತಗೊಂಡಾಗ ಇನ್ನೂ ಜಾಸ್ತಿನೂ ಆಗುತ್ತೆ. ಡಿಪೆಂಡ್ಸ್ ಆನ್ ವೈಟ್ ಸರ್, ಅಷ್ಟೇ ಅದು. ಸರಿ ಸರ್, ಸರಿ ಸರ್, ಅರ್ಥ ಆಯ್ತು ಸರ್. ಥ್ಯಾಂಕ್ ಯು ಸರ್. ಎಸ್ ಸರ್, ಧನ್ಯವಾದ ಸರ್. ಎಸ್ ಸರ್, ಥ್ಯಾಂಕ್ ಯು. ಬೇರೆ ಏನಾದರೂ ಪ್ರಶ್ನೆ ಇದೆಯಾ? ಓಕೆ, ಬೇರೆ ಏನು ಪ್ರಶ್ನೆ ಇಲ್ಲ ಅಂದ್ರೆ ಇವತ್ತಿನ ಕ್ಲಾಸ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಬೇರೆ ಏನೋ ಪ್ರಶ್ನೆ ಇದೆಯಾ?
ಕ್ಲಾಸ್ ಫೀಸ್ ಬಂದ್ಬಿಟ್ಟು 2400 ಇರುತ್ತೆ. ಇದು ಆಫರ್ ಪ್ರೈಸ್. ರೆಗ್ಯುಲರ್ ಪ್ರೈಸ್ ಬಂದ್ಬಿಟ್ಟು 5000. ಇದು ಆಫರ್ ಪ್ರೈಸ್ ಇರುವಂತದ್ದು. ಆಯ್ತಾ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ರಿಜಿಸ್ಟರ್ ಮಾಡ್ಕೋಬಹುದು. ನೋಡಿ, ಎಲ್ಲರಿಗೂ ಕೂಡ ಇಲ್ಲಿ ಇಷ್ಟೊತ್ತೂ ಕೂಡ RN ಮ್ಯಾಜಿಕಲ್ ಹೀಲಿಂಗ್ ಸೆಂಟರ್. ನೋಡಿ, ಇನ್ನೊಂದು ನಿಮ್ಗೆ ಇನ್ಫಾರ್ಮೇಶನ್ ಹೇಳೋದಂತಂದ್ರೆ ಇದರಲ್ಲಿ ಎನರ್ಜೀಸ್ ಏನು, ಕ್ರಿಸ್ಟಲ್ಸ್ ಎನರ್ಜೀಸ್ ಏನು, ಮೀನಿಂಗ್ ಏನಿದೆ ಅದನ್ನು ಕೂಡ ಕ್ಲಾಸ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಯಾವ ಗಣಪತಿ ಏನು ದಟ್ ಈಸ್ ಕ್ರಿಸ್ಟಲ್ಸ್ ಏನು ದಟ್ ಈಸ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಬೆಸ್ಟ್ ಅಂತ ಅದನ್ನು ಕೂಡ ಇರುತ್ತೆ. ಮತ್ತೆ ಬಿಸ್ನೆಸ್ ಅಲ್ಲಿ ಇರ್ಬೋದು, ಮನೆಗಳಲ್ಲಿ ಇರ್ಬೋದು, ಎಲ್ಲಿ ಪ್ಲೇಸ್ಮೆಂಟ್ ಮಾಡಿದ್ರೆ ಅದು ನಮ್ಗೆ ಬೆನಿಫಿಟ್ ಇರುತ್ತೆ, ಯಾವ ರೀತಿಯಾದಂತ ಪ್ಲೇಸ್ಮೆಂಟ್ ಮಾಡಬೇಕು, ಮತ್ತೆ ಕೆಲವೊಂದು ಏನು ಮತ್ತೆ ಡೂಸ್ ಅಂಡ್ ಡೋನ್ಸ್ ಏನಿದೆ, ಕೆಲವೊಂದು ಏನು ದಟ್ ಈಸ್ ಇಟ್ಕೋಬೇಕು, ಕೆಲವೊಂದು ಜಾಸ್ತಿ ಇಟ್ಕೋಬಾರ್ದು ಅಂತ ಏನಿದೆ ಅದೆಲ್ಲನೂ ಕೂಡ ಏನು ದಟ್ ಈಸ್ ನಿಮ್ಗೆ ಡೀಟೇಲ್ಡ್ ಇನ್ಫಾರ್ಮೇಶನ್ ಈ ಒಂದು ಕ್ಲಾಸ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಇದು ಇವತ್ತಿನ ಕ್ಲಾಸ್ ಆಗಿತ್ತು. ಈ ಒಂದು ಕ್ಲಾಸು RN ಮ್ಯಾಜಿಕಲ್ ಹೀಲಿಂಗ್ ಸೆಂಟರ್ ಚಿಕ್ಕಬಳ್ಳಾಪುರ, RN ಮ್ಯಾಜಿಕಲ್ ಟೀಚಿಂಗ್ಸ್ ಗ್ರೂಪ್ ಚಿಕ್ಕಬಳ್ಳಾಪುರ ವತಿಯಿಂದ ಮಾಡ್ತಿದ್ದಂತ ಈ ಒಂದು ಎ ಬ್ರೀಫ್ ಕ್ರಿಸ್ಟಲ್ ಗಣಪತಿ ವರ್ಕ್ಶಾಪ್ ಇನ್ಫಾರ್ಮೇಶನ್ಗೆ ನೀವು ಭಾಗಿಯಾಗಿದ್ದೀರಾ. ನಿಮ್ಗೆ ಎಲ್ಲರೂ ಕೂಡ ಧನ್ಯವಾದಗಳು ತಿಳಿಸ್ತಾ ಇವತ್ತಿನ ಕ್ಲಾಸು ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು, ಬೈ, ಗುಡ್ ನೈಟ್, ಶುಭರಾತ್ರಿ ಎಲ್ಲರಿಗೂ. If you are an Indian accountant or a bookkeeper, I guess you know Tally very well. Maybe you work on accounts payable or जय हनुमान ज्ञान गुण सागर, जय कपीस तिहु लोक उजागर, रामदूत अतुलित बल धामा, अंजनी पुत्र पवन सुत नामा, महावीर विक्रम बजरंगी, कुमति निवार सुमति के संगी, कंचन बरन विराज सुवेसा, कानन कुंडल कुंचित केसा, हाथ वज्र ध्वजा विराजे, कांधे मूषित नयन साचे, शंकर सुवन केसरी नंदन, तेज प्रताप महाजगवंदन, विद्यावान गुणी अति चातुर धाम, काज करिबेको आतुर प्रभु चरित्र सुनिबेको, रसिया राम लखन सीता मन बसिया, सूक्ष्म रूप धरि सियहि दिखावा, विकट रूप धरि लंक जरावा, भीम रूप धरि असुर सवारे, रामचंद्र के काज सवारे, आय सजीवन लखन जियाए, श्री रघुवीर हरषि उर लाए, रघुपति कीन्ही बहुत बड़ाई, तुम मम प्रिय भरत ही सम भाई, सजत बदन तुम राजस गावे, अस कहि श्रीपति कंठ लगावे, सनकादिक ब्रह्मादि मुनीसा, नारद सारद सहित अहिंसा, सब कुबेर दिगपाल जहाते, कवि कोशित कहि सके कहाते, तुम सार सुखी चूना, आप विनाय राजपद जीना, तुमरो मंत्र विभीषण माना, लंकेश्वर भय सब जग जाना, जुग सहस्त्र जो जन बर भानो, लील्योता है मधुर बल जानो, सब मुद्रिका मेलि मुख माही, जल दिलांगी गए अचरज नाहि, दुर्गम गाज जगत के जेते, सुगम अनुग्रह तुम्हारे सेते, राम दुआरे तुम रखवारे, होत न आज्ञा बिन पैसारे, सब सुख लहे तुम्हारी सरना, तुम रक्षक काहू को डरना, आपन तेज समारो आपे, तीनों लोक हाकते कापे, पिशाच निकट नहीं आवे, भागी जब नाम सुनावे, आसे रोग हरे सब वीरा, जपत निरंतर हनुमत वीरा, संकट दे हनुमान छुड़ावे, मन क्रम वचन ध्यान जो लावे, सुबर राम तपस्वी राजा, तिनके काज सकल तुम साजा, और मनोरथ जो कोई लावे, सोई अमित जीवन फल पावे, चारों सुख परताप तुम्हारा है, प्रसिद्ध जगत उजियारा, साधु संत के तुम रखवारे, असुर निकंदन राम दुलारे, अष्टविद्य नौ दिन के दाता, असुर जानकी माता, राम रसायन तुम्हारे पासा, सदा रघुपति के दासा, तुम्हारे भजन राम को पावे, जन्म जन्म के दुख बिसरावे, अंत काल रघुवर पुर जाए, जहाँ जन्म हरि भक्त कहाई, और देवता चित्तन धरई, हनुमत से सर्व सुख करई, संकट कटै मिटै सब पीरा, जो सुमिरै हनुमत बल बीरा, जय जय हनुमान गोसाई, कृपा करहु गुरुदेव की नाई, जो सत बार बाट करे कोई, छूटहि बंदी महा सुख होई, जो यह पढ़े हनुमान चालीसा, होय सिद्धि साखी गौरीसा, तुलसीदास सदा हरि चेरा, कीजय नाथ हृदय महडेरा, पवन तनय संकट हरन, मंगल मूर्ति रूप, राम लखन सीता सहित, हृदय बसहु सुरभूप। जय हनुमान ज्ञान गुण ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸ್ತಾ ಇವತ್ತಿನ ಕ್ಲಾಸ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು, ಬೈ, ಗುಡ್ ನೈಟ್, ಶುಭರಾತ್ರಿ ಎಲ್ಲರೂ.